ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಪಿಸೋಡ್ 6 ಕ್ಕಿಂತ ಮುಂಚೆ ಇನ್ನು ಹಳೆ ಎಪಿಸೋಡ್ಸ್ ಅಲ್ಲಿ ನಾನು ಡಿವಿಡೆಂಡ್ಸು, ರೈಟ್ಸ್ ಇಶ್ಯೂಸು, ಬೋನಸ್ ಇಶ್ಯೂಸು, ಸ್ಟಾಕ್ ಸ್ಪ್ಲಿಟ್ ಅಂಡ್ ಕನ್ಸಾಲಿಡೇಷನ್ನು, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಅದರಲ್ಲಿ ಯಾವ ರೀತಿ ನಾವು ಆಪ್ಷನ್ಸ್ ಟ್ರೇಡರ್ಸ್ ಆಗಿರೋರು ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ನಮ್ಮ ಟ್ರೇಡ್ಸ್ನ, ಅದನ್ನು ಕೂಡ ಅದ್ರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ಎಪಿಸೋಡ್ಸ್ ಎಲ್ಲ ನೋಡಿಕೊಂಡು ಮತ್ತೆ ಇವತ್ತಿನ ಎಪಿಸೋಡ್ಗೆ ಬನ್ನಿ. ಇವತ್ತು ನಾವು ಮಾತಾಡ್ತಾ ಇರೋದು ಯಾವುದಕ್ಕೆ ಅಂದರೆ ಬೈಬ್ಯಾಕ್ಸ್ ಆಫ್ ಶೇರ್ಸ್. ಏನದು ಬೈಬ್ಯಾಕ್ಸ್ ಆಫ್ ಶೇರ್ಸ್, ಅದ್ರಲ್ಲಿ ಏನು ಮಾಡ್ತಾರೆ, ಅದರಿಂದ ಸ್ಟಾಕ್ಸ್ಗೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಆಪ್ಷನ್ ಟ್ರೇಡರ್ಸ್ ನಾವು ಯಾವ ಥರ ಅದಕ್ಕೆ ಪ್ರಿಪೇರ್ ಆಗಬೇಕು. ಸೊ ಇದರಲ್ಲಿ ಶೇರ್ಸ್ ರೀಪರ್ಚೇಸ್ ಅಂತ ಕೂಡ ಕರೀತಾರೆ. ಅಂದರೆ ಕಂಪನಿ ಬಂದ್ಬಿಟ್ಟು ಅವ್ರ ಹತ್ರ ಇರೋ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಏನಿದೆಯಲ್ಲ, ಶೇರ್ ಹೋಲ್ಡರ್ಸಿಂದ ಅವರೇ ವಾಪಸ್ ಪರ್ಚೇಸ್ ಮಾಡ್ತಾರೆ. ಸೊ ನಂಬರ್ ಆಫ್ ಶೇರ್ಸು ಮಾರ್ಕೆಟಲ್ಲಿ ಏನು ಅವೈಲಬಿಲಿಟಿ ಇದೆ ಅದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಶೇರ್ ಪ್ರೈಸಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಆಮೇಲೆ ಫೈನಾನ್ಷಿಯಲ್ ರೇಷಿಯೋಸ್ ಏನಿದೆಯಲ್ಲ ಅದು ಕೂಡ ಆಟೋಮೆಟಿಕ್ ಆಗಿ ಮೇಲ್ಗಡೆ ಹೋಗುತ್ತೆ. ಏನಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ? ಮೇಜರ್ ರೀಸನ್ನು ಶೇರ್ ಹೋಲ್ಡರ್ಸ್ದು ವ್ಯಾಲ್ಯೂನ ಜಾಸ್ತಿ ಆಗುತ್ತೆ. ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಕಮ್ಮಿ ಆಯಿತು ಅಂದರೆ ಆಟೋಮೆಟಿಕಲಿ ಅರ್ನಿಂಗ್ಸ್ ಪರ್ ಶೇರ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ. ಅಂದರೆ ಸ್ಟಾಕ್ ಪ್ರೈಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಯುಟಿಲೈಸೇಷನ್ ಆಫ್ ಸರ್ಪ್ಲಸ್ ಆಫ್ ಕ್ಯಾಶ್, ಅಂದರೆ ಕಂಪನೀಸ್ ಎಕ್ಸಸ್ ಕ್ಯಾಶ್ ಏನು ಇಟ್ಕೊಂಡಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಶೇರ್ಸ್ನ ಬೈಬ್ಯಾಕ್ ಮಾಡ್ತಾರೆ. ಅಂದರೆ ವ್ಯಾಲ್ಯೂನ ಶೇರ್ ಹೋಲ್ಡರ್ಸ್ಗೆ ವಾಪಸ್ ರಿಟರ್ನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅದು. ಫೈನಾನ್ಷಿಯಲ್ ರೇಷಿಯೋಸ್ ನಾನು ಹೇಳ್ದಲ್ಲ, ರಿಟರ್ನ್ ಆನ್ ಇಕ್ವಿಟಿ, ಅರ್ನಿಂಗ್ಸ್ ಪರ್ ಶೇರು, ಇಂಥ ಎಲ್ಲ ಹಲವಾರು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಮೇಲ್ಗಡೆ ಬರುತ್ತೆ. ಮತ್ತು ಹಾಸ್ಟೈಲ್ ಟೇಕ್ ಓವರ್ ಅಂತ ಒಂದಿದೆ. ಅಂದರೆ ಕ್ಯಾಶು ಮತ್ತು ಇದನ್ನು ಅವೈಲಬಿಲಿಟಿ ಇದ್ದಾಗಲೇ ರೈಟ್ ಟೈಮಲ್ಲಿ ಶೇರ್ ಹೋಲ್ಡರ್ಸಿಂದ ವಾಪಸ್ ಇಸ್ಕೊಂಬಿಟ್ರೆ ನಮಗೆ ಸಿಗತ್ತೆ. ಇಲ್ಲ ಏನಾಗುತ್ತೆ, ನಮ್ಗೆ ಎಷ್ಟೊಂದು ಸತಿ ಆ ಹಾಸ್ಟೈಲ್ ಟೇಕ್ ಓವರ್ಸ್, ಆ ಪಾಸಿಬಿಲಿಟೀಸ್ ಏನಿದೆಯಲ್ಲ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಲಾಸ್ಟಲ್ಲಿ ಮಾರ್ಕೆಟ್ ಕಾನ್ಫಿಡೆನ್ಸ್ ಏನಿದೆಯಲ್ಲ, ಮ್ಯಾನೇಜ್ಮೆಂಟ್ ಮೇಲೆ ತುಂಬ ಒಳ್ಳೆ ನಂಬಿಕೆ ಬರುತ್ತೆ. ಯಾಕೆ? ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಅಂತ ನಂಬಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅದನ್ನು ಬೈಬ್ಯಾಕ್ ಮಾಡಿದ್ರೆ ಎಷ್ಟೊಂದು ರೀತಿಯಲ್ಲಿ ನಮಗೆ ಅಡ್ವಾಂಟೇಜ್ ಆಗುತ್ತೆ. ಏನೇನಪ್ಪ ಬೈಬ್ಯಾಕ್ ಮೆಥಡಾಲಜಿ ಏನು ಅಂದರೆ, ಸ್ಟಾರ್ಟಿಂಗಲ್ಲಿ ಟೆಂಡರ್ನ ಆಫರ್ ಮಾಡ್ತಾರೆ. ಅಂದರೆ ಒಂದು ಆಫರ್ ಕೊಡ್ತಾರೆ, ಯಾವ ರೇಟಿಗೆ ನಾವು ಪ್ರೀಮಿಯಮ್, ಯಾವ ರೇಟಿಗೆ ಮಾರ್ಕೆಟ್ ರೇಟ್ಗಿಂತ ಯಾವ ಜಾಸ್ತಿ ರೇಟಿಗೆ ನಾವು ಕೊಡ್ತೀವಿ ಅಂತ ಫಸ್ಟ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅವರು ವಾಲಂಟ್ರಿಯಾಗಿ ಶೇರ್ ಹೋಲ್ಡರ್ಸು ಅವ್ರು ಬೇಕು ಅಂದರೆ ರೀಪರ್ಚೇಸ್ ಕೊಡ್ಬೋದು, ಇಲ್ಲ ಅಂದರೆ ಅವ್ರು ಬೇಕಾಗಿಲ್ಲ ಅಂತ ಅವರೇ ಹೋಲ್ಡ್ ಮಾಡ್ಕೋಬೋದು. ಸೊ ಮಾರ್ಕೆಟಲ್ಲಿ ಸೆಕೆಂಡ್ ಒನ್ ಓಪನ್ ಮಾರ್ಕೆಟ್ ಪರ್ಚೇಸ್ ಅಂತ ಕರೀತಾರೆ. ಅಂದರೆ ಅದರಲ್ಲಿ ಶೇರ್ಸ್ನ ಡೈರೆಕ್ಟಾಗಿ ಓಪನ್ ಮಾರ್ಕೆಟಲ್ಲಿ ಅದನ್ನು ಒಂದು ಪೀರಿಯಡಿಂದ ಪರ್ಚೇಸ್ ಮಾಡ್ತಾರೆ ಅವರು. ಇನ್ನೊಂದು ಆಡ್ ಲಾಟ್ ಬೈ ಬ್ಯಾಕ್ ಅಂತ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದರೆ, ಆ ಶೇರ್ಸ್ನ ಚಿಕ್ಕ ಚಿಕ್ಕ ಶೇರ್ ಹೋಲ್ಡರ್ಸಲ್ಲಿ ಆಡ್ ಲಾಟ್ಸಲ್ಲಿ, ಅಂದರೆ ಮಾರ್ಕೆಟ್ ಟೇಬಲ್ ಲಾಟ್ಗಿಂತ ಇನ್ನೂ ಬೇರೆ ಬೇರೆ ಥರ, ಅಂದರೆ 5 ಲಾಟ್ ಕೊಡೋದು, 10 ಲಾಟ್ ಕೊಡೋದು, 1000 ಶೇರ್ ಕೊಡೋದು, ಈ ಥರ ಅವರು ಇದು ಮಾಡಿಕೊಂಡು ಬೈಬ್ಯಾಕ್ ಮಾಡ್ತಾರೆ. ಲಾಸ್ಟಲ್ಲಿ ಬುಕ್ ಬಿಲ್ಡಿಂಗು, ಇದನ್ನು ಬಿಡ್ಡಿಂಗ್ ಪ್ರೊಸೆಸ್ ಅಂತ ಕೂಡ ಕರೀತಾರೆ. ಅದರಲ್ಲಿ ಶೇರ್ ಹೋಲ್ಡರ್ಸು ದೇ ವಿಲ್ ಸ್ಪೆಸಿಫೈ ದ ಪ್ರೈಸ್. ಯಾವ ಪ್ರೈಸ್ಗೆ ನಾವು ಮಾರಕ್ಕೆ, ಎಷ್ಟೊಂದು ಸತಿ ಏನಾಗುತ್ತೆ, ಅವ್ರು ಕೊಡೋವಂಥ ರೇಟ್ಗಿಂತ ತುಂಬ ಜಾಸ್ತಿ ರೇಟಿಗೆ ನಾವು ಬೈ ಮಾಡಿರ್ತೀವಿ. ಸೊ ಅಲ್ಲಿ ನಾವು ನಿಜವಾಗ್ಲೂ ರೀಪರ್ಚೇಸ್ ಮಾಡ್ತೀವಿ, ಬೈಬ್ಯಾಕ್ ಮಾಡ್ತೀವಿ ಅಂದಾಗ ಶೇರ್ ಹೋಲ್ಡರ್ಸ್ಗಳು ಅವ್ರದ್ದೇ ಆದಂಥ ರೇಟ್ಸ್ನ ಹೇಳ್ತಾರೆ. ಆ ರೇಟ್ ಸಿಕ್ಕಿದ್ರೆ ಮಾತ್ರ ಅವ್ರು ತಗೊಳ್ತಾರೆ, ಇಲ್ಲಾಂದರೆ ಕೊಡಲ್ಲ. ಸೊ ಅದರಲ್ಲಿ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ ಅಂತ ಕರೀತಾರೆ. ಅದರ ಪ್ರಕಾರ ಅವರು ಬುಕ್ಸ್ನ ಬಿಲ್ಡ್ ಮಾಡ್ತಾರೆ. ಏನೇನಾಗುತ್ತೆ ಇಂಪ್ಯಾಕ್ಟು? ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಸಲ್ಲಿ ಡೆಫಿನೆಟ್ಲಿ ಸ್ಟಾಕ್ ಪ್ರೈಸಸ್ ಮೇಲೆ ಹೋಗುತ್ತೆ. ಯಾಕೆ? ಪ್ರೀಮಿಯಂ ಆಫರ್ ಮಾಡಿರ್ತಾರೆ ಆ್ಯಂಡ್ ಮಾರ್ಕೆಟ್ ಪರ್ಸೆಪ್ಷನ್ ಏನು, ಇಟ್ ಈಸ್ ಅಂಡರ್ ವ್ಯಾಲ್ಯೂಡ್, ಆ್ಯಂಡ್ ಕಂಪನಿ ಮೇಲೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಫ್ಯೂಚರಲ್ಲಿ ಬೆಳೀತಾನೆ ಅಂತ. ನೆಕ್ಸ್ಟ್ ಒಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟಲ್ಲಿ ಏನಾಗುತ್ತೆ ಅಂದರೆ, ಸಪ್ಲೈ ಕಮ್ಮಿ ಆಗೋಗುತ್ತೆ. ಅಂದರೆ ನಂಬರ್ ಆಫ್ ಶೇರ್ಸ್ ನೋಡಿ ತೊಗೊಂಡ್ಬಿಡ್ತಾರಲ್ಲ ವಾಪಸ್ಸು, ಮಾರ್ಕೆಟಲ್ಲಿ ಶೇರ್ಸ್ ಕಮ್ಮಿ ಆದಾಗ ಪ್ರೈಸಸ್ಸು, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಕೀ ಮೆಟ್ರಿಕ್ಸ್ ನಾನು ಹೇಳಿದ್ನಲ್ಲ, ಅರ್ನಿಂಗ್ಸ್ ಪರ್ ಶೇರು, ರಿಟರ್ನ್ ಆನ್ ಇಕ್ವಿಟಿ, ಇವೆಲ್ಲನೂ ಇನ್ನೂ ಜಾಸ್ತಿ ಆಗುತ್ತೆ, ವಿಚ್ ವಿಲ್ ಮೇಕ್ ಈವನ್ ಮೋರ್ ಅಟ್ರಾಕ್ಟಿವ್. ಸೊ ಟ್ಯಾಕ್ಸ್ ಇಂಪ್ಲಿಕೇಶನ್ ಕೂಡ ಇರುತ್ತೆ. ಬೈಬ್ಯಾಕ್ ಆದಾಗ ಅವರು 20% ಪ್ಲಸ್ ಸರ್ಚಾರ್ಜ್ ಆ್ಯಂಡ್ ಸೆಸ್ ಚಾರ್ಜಸ್ ಏನಿದೆಯಲ್ಲ ಅದನ್ನು ಇನ್ಕಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಶೇರ್ ಹೋಲ್ಡರ್ಸ್ಗೆ ಏನಾಗುತ್ತೆ ಅಂದರೆ, ಬೈಬ್ಯಾಕ್ ಪ್ರೊಸೀಡ್ಸ್ ರಿಸೀವ್ಡ್ ಬೈ ದ ಶೇರ್ ಹೋಲ್ಡರ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಟ್ಯಾಕ್ಸ್. ಇದನ್ನೇ ನಾವು ತುಂಬ ಕ್ಲಿಯರ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಟ್ಯಾಕ್ಸಿಂದ ಅದು ಕಂಪ್ಲೀಟ್ಲಿ ಎಕ್ಸಂಪ್ಷನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಟ್ರೇಡಿಂಗ್ ಹೆಂಗೆ ಮಾಡಬೇಕು ನಾವು? ಹೌ ಟು ಟ್ರೇಡ್ ಆಪ್ಷನ್ಸ್? ಫಸ್ಟ್ ಒನ್ ಮಾನಿಟರ್, ಸ್ಟಾಕ್ ವಾಲಟಿಲಿಟಿದು ಮಾನಿಟರ್ ಮಾಡಬೇಕು. ಯಾಕೆ? ವಾಲಟಿಲಿಟಿ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಸೊ ವಿಚ್ ವಿಲ್ ಇನ್ಕ್ರೀಸ್ ದ ಆಪ್ಷನ್ ಪ್ರೀಮಿಯಂ. ಯೂಶಲಿ ಬೈಬ್ಯಾಕ್ ಅಂತ ಬಂದಾಗ ನಾವು ಡೈರೆಕ್ಷನಲ್ ಟ್ರೇಡ್ ಮಾಡ್ತೀವಿ. ಕಾಲ್ ಆಪ್ಷನ್ ಮಾಡ್ತೀವಿ ಪ್ರೈಸ್ ಮೇಲೋಗುತ್ತೆ ಅಂದಾಗ, ಇಲ್ಲ ಪುಟ್ ಆಪ್ಷನ್ನ ಬೈ ಮಾಡ್ತೀವಿ, ಯಾಕೆ? ಮಾರ್ಕೆಟ್ ಸಡನ್ನಾಗಿ ಬೀಳುತ್ತೆ ಅಂತ.
ವಾಲಟಾಲಿಟಿ ಬೇಸ್ಡ್ ಸ್ಟ್ರಾಟಜೀಸ್ ಯಾವುದು? ಲಾಂಗ್ ಸ್ಟ್ರಾಡಲ್ ಮತ್ತು ಲಾಂಗ್ ಸ್ಟ್ರ್ಯಾಂಗಲ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಎಕ್ಸಿಕ್ಯೂಟ್ ದಿ ಆರ್ಡರ್ಸ್. ಆದರೆ ಎಕ್ಸ್ಪೈರಿ ನಿಯರ್ ಆಗ್ತಾ ಇತ್ತು ಅಂದರೆ ಆ ಕಾಂಟ್ರಾಕ್ಟ್ ತೊಗೊಳೋದು ಬಿಟ್ಟು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಅಥವಾ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ನ ತೊಗೊಂಡ್ರೆ ವಿ ವಿಲ್ ಬಿ ಏಬಲ್ ಟು ಮೇಕ್ ಲಿಟಲ್ ಬಿಟ್ ಈವನ್ ಮೋರ್ ಬೆಟರ್ ಮನಿ. ಸೊ ನಮಗೆ ಕೀ ಡೇಟ್ಸ್ ಬೇಕಾಗಿರೋದು ಏನಪ್ಪ ಅಂದರೆ, ಒಂದು ಬೋರ್ಡ್ ಅಪ್ರೂವಲ್ಲು, ಯಾವಾಗ ಬೈಬ್ಯಾಕ್ನ ಅಪ್ರೂವ್ ಮಾಡ್ತಾರೆ, ಮತ್ತು ರೆಕಾರ್ಡ್ ಡೇಟು, ಅಂದರೆ ಯಾವ್ಯಾವ ಶೇರ್ ಹೋಲ್ಡರ್ಸು ಆ ಬೈಬ್ಯಾಕ್ಗೆ ಎಲಿಜಿಬಲ್ಲು. ಆ್ಯಂಡ್ ನೆಕ್ಸ್ಟು ಪೀರಿಯಡು, ಅವ್ರು ಕ್ಲೀನಾಗಿ ಯಾವ ಟೈಮಲ್ಲಿ ಅದು ಟೆಂಡರ್ನ ಪಾಸ್ ಮಾಡ್ತಾ ಇದ್ದಾರೆ, ಶೇರ್ ಹೋಲ್ಡರ್ಸ್ ಕ್ಯಾನ್ ಟೆಂಡರ್ ದೇರ್ ಶೇರ್ಸ್ ಯಾವ ಟೈಮಲ್ಲಿ, ಆ ಪೀರಿಯಡ್ನ ಹೇಳ್ತಾರೆ. ಲಾಸ್ಟು ಸೆಟಲ್ಮೆಂಟ್ ಡೇಟು, ಯಾವ ಡೇಟಲ್ಲಿ ಆ ಪೇಮೆಂಟ್ಸ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಇದಿಷ್ಟು ಡೇಟ್ಸ್ನು ಇಟ್ಕೊಂಡು ವಿ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ದ ಆರ್ಡರ್. ಅಂದ್ಕೊಳ್ಳಿ, ಅಂದರೆ ಒಂದು ಎಕ್ಸಾಂಪಲ್, ಒಂದು ಕಂಪನಿ ABC ಒಂದು ಇದೆ, ₹1,200 ಪರ್ ಶೇರುಗೆ ಬೈಬ್ಯಾಕ್ ಮಾಡ್ತಾರೆ. ಪ್ರೈಸ್ ಅವಾಗ ಅಂದ್ಕೊಳ್ಳಿ ಒಂದು ₹1,000 ಓಡ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸ್ಟಾಕ್ ಪ್ರೈಸಸ್ ಏನಾಗುತ್ತೆ, ನಮ್ಗೆ ಆಲ್ರೆಡಿ ಅವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ಮೇ ಬಿ 1,200ಕ್ಕೆ ಶೂಟ್ ಆಗೋ ಸಾಧ್ಯತೆಗಳಿದೆ. ಸೊ ಶೇರ್ ಹೋಲ್ಡರ್ಸ್ ಏನು ಮಾಡ್ಬೋದು, ದೇ ಕ್ಯಾನ್ ಆ್ಯಕ್ಚುಲಿ ಟೆಂಡರ್. ಸೊ ಇದರ ಆಪರ್ಚುನಿಟಿ ಆ್ಯಸ್ ಅನ್ ಆಪ್ಷನ್ ಟ್ರೇಡರ್ ನಾವೇನು ಮಾಡ್ಬೋದು, 1,000 ಸ್ಟ್ರೈಕ್ ಪ್ರೈಸ್, ಅಂದರೆ ಅಟ್ ದ ಮನಿ ಕಾಲ್ಡ್ ಆಪ್ಷನ್ನ ಬೈ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಪಿಟಲೈಸ್ ದ ಪ್ರೈಸ್ ರೈಸ್. ಇಲ್ಲ ಅಂದರೆ ಸ್ಪ್ರೆಡ್ಸ್ ಸ್ಟ್ರಾಟಜೀಸ್ ಅಂತಿದೆಯಲ್ಲ, ಅದನ್ನು ಯೂಸ್ ಮಾಡಿಕೊಂಡು ರಿಸ್ಕನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ರೆಗ್ಯುಲರಾಗಿ ನಾವು ಆಪ್ಷನ್ ಸೆಲ್ಲಿಂಗಲ್ಲೂ ಕೂಡ ದುಡ್ಡು ಮಾಡ್ಕೋಬೋದು. ಏನಪ್ಪ ಅಡ್ವಾಂಟೇಜ್ ಏನಪ್ಪ ಶೇರ್ ಹೋಲ್ಡರ್ಸ್ಗೆ ಅಂತ ಹೇಳಿದ್ರೆ, ಬೈಬ್ಯಾಕಿಂದ ಒಂದು ಪ್ರೀಮಿಯಂ ಪ್ರೈಸು, ಒಳ್ಳೆ ಹೈಯರ್ ಕರೆಂಟ್ ಮಾರ್ಕೆಟ್ ರೇಟ್ಗಿಂತ ಹೈಯರ್ ರೇಟಿಗೆ ಆರಾಮ್ಸೆ ಮಾರ್ಬೋದು. ವ್ಯಾಲ್ಯೂಯೇಷನ್ ಚೆನ್ನಾಗಿ ಆಗೋಗುತ್ತೆ, ಅಂದರೆ ಶೇರ್ ಕೌಂಟ್ ಕಮ್ಮಿ ಆಗ್ಬೋದು, ವಿಚ್ ಕ್ಯಾನ್ ಇಂಪ್ರೂವ್ ದಿ ವ್ಯಾಲ್ಯೂಯೇಷನ್ ಆಫ್ ದಿ ರಿಮೈನಿಂಗ್ ಶೇರ್ಸ್. ಆಮೇಲೆ ಟ್ಯಾಕ್ಸ್ ಫ್ರೀ ಇರುತ್ತಲ್ವ. ಸೊ ಶೇರ್ ಹೋಲ್ಡರ್ಸ್ ಯಾರ್ಯಾರು ಬೈಬ್ಯಾಕಿಂದ ಪ್ರಾಫಿಟ್ ಮಾಡ್ಕೋತಾರೆ, ಆ ಬೈಬ್ಯಾಕಿಗೆ ಅವರು ಪ್ರಾಫಿಟ್ ಕಟ್ಟೋ ನೆಸೆಸಿಟಿ ಇಲ್ಲ. ಸೊ ಬೈಬ್ಯಾಕ್ ಅನ್ನೋದು ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಕಾರ್ಪೊರೇಟ್ ಆ್ಯಕ್ಷನ್. ಎರಡು ಕಂಪನಿಗೂ ಅಷ್ಟೇ, ಶೇರ್ ಹೋಲ್ಡರ್ಸ್ಗೂ ಅಷ್ಟೇ, ಇಬ್ಬರಿಗೂ ಅದು ಒಳ್ಳೆ ಥರ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಟ್ರೇಡರ್ಸ್ಗಂತೂ ಒಳ್ಳೆ ಆಪರ್ಚುನಿಟಿ. ದೇ ಕ್ಯಾನ್ ಕ್ಯಾಪಿಟಲೈಸ್ ಆನ್ ವಾಲಟಾಲಿಟಿ, ಪ್ರೈಸ್ ಮೂವ್ಮೆಂಟು. ಅದಲ್ಲದೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಕೂಡ ಅದು ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಏನಿದೆಯಲ್ಲ ಅದು ಸಿಕ್ಬಿಟ್ಟಿರುತ್ತೆ, ಪ್ಲಸ್ ಟಾರ್ಗೆಟ್ ವ್ಯಾಲ್ಯೂನೂ ಸಿಕ್ಬಿಟ್ಟಿರುತ್ತೆ. ಸೊ ದೇ ವಿಲ್ ಬಿ ಹೋಲ್ಡಿಂಗ್ ಆನ್ ಟು ದಟ್ ಪರ್ಟಿಕ್ಯುಲರ್ ಪೊಸಿಷನ್ ಟಿಲ್ ದ ಟಾರ್ಗೆಟ್ ವ್ಯಾಲ್ಯೂ ಇಸ್ ಅಚೀವ್ಡ್. ಸೊ ಈ ಬೈಬ್ಯಾಕ್ ಪ್ರೊಸೆಸ್ನ ಡೀಟೇಲಾಗಿ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡಿರಿ. ಆ್ಯಂಡ್ ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಸ್ಟಾಕ್ಸ್ ಅಂದರೆ ಏನು, ಅದು ಯಾವ ಥರ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಸ್ಟಾಕ್ದು ಫಂಡಮೆಂಟಲ್ ರೇಷಿಯೋಸ್ ಏನು ಹೇಳುತ್ತೆ, ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ CA ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀವಿ. 3 ದಿವಸ ಕೋರ್ಸ್ ಇರುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಇನ್ವೆಸ್ಟ್ ಮಾಡಿರಿ ಅಂತ ನನ್ನ ಕೋರಿಕೆ. ಇದಾಯಿತು ಇವತ್ತಿನ ಎಪಿಸೋಡ್. ಮತ್ತೆ ಭೇಟಿಯಾಗೋಣ ಮುಂದಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು ಎವ್ರಿವನ್, ಟೇಕ್ ಕೇರ್, ಆಲ್ ದಿ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.